ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿನ ಖಂಡಿತ ಒಂದ್ಸಲ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಚಿಕನ್ ಕಬಾಬ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಚಿಕನ್ ಕಬಾಬ್ ಮಾಡಿ ತಿಂದರೆ ಮತ್ತೆ ಮತ್ತೆ ಹೀಗೆ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ಬೋದು. ಯಾಕೆಂದರೆ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಎಗ್ ಕಬಾಬ್ ಅಥವಾ ಚಿಕನ್ ಕಬಾಬ್ನ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಚಿಕನ್ ಕಬಾಬ್ ಮಾಡುವಂಥ ವಿಧಾನದಲ್ಲೇ ನೀವು ಎಗ್ ಕಬಾಬ್ ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಸೊ ಈಗ ಇಲ್ಲಿ ಚಿಕನ್ ಫಸ್ಟಿಗೆ ನಾನು ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ kg ಆಗುವಷ್ಟು ಚಿಕನ್ನ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೀಟಾಗಿ ವಾಶ್ ಮಾಡಿರುವಂತಹ ಚಿಕನ್ನ ಒಂದು ಬೌಲಿಗೆ ಹಾಕಿದ್ದೀನಿ. ಸೊ ಹಾಕಿದ ನಂತರ ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಬ್ರ್ಯಾಂಡ್ ಆಗಲಿ ನೀವು ಉಪಯೋಗಿಸ್ಬೋದು. ಮನೆಯಲ್ಲಿ ಯಾವಾಗಲೂ ಕೂಡ ಯಾವ ಕಬಾಬ್ ಪೌಡರ್ನ ಉಪಯೋಗಿಸ್ತಿರೋ ಅದೇ ಕಬಾಬ್ ಪೌಡರ್ನ ಉಪಯೋಗಿಸಿ ಮಾಡ್ಕೋಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಈ ಥರ ಇವಾಗ ಚಚ್ಚಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಆವಾಗ ರೆಡಿ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆಗಳು ಕೂಡ ಕಬಾಬ್ ಪೌಡರಲ್ಲೇ ಇರುತ್ತೆ. ಸೊ ಬೇಕು ಅಂದರೆ ನೀವು ಮತ್ತೆ ಸ್ವಲ್ಪ ಸ್ವಲ್ಪ ಪೌಡರ್ಗಳನ್ನು ಹಾಕ್ಕೋಬೋದು. ಚಕ್ಕೆ ಪೌಡರು ಮತ್ತು ಮೆಣಸಿನ ಪುಡಿ ಅದನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ಅವನ್ನ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ಹಾಗೆ ಇಲ್ಲಿ 1 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವರು 1 ಮೊಟ್ಟೆ ಒಡೆದು ಹಾಕಿದ್ರೆ ಅದಕ್ಕೆ ಮೊಸರನ್ನ ಹಾಕ್ಕೊಳ್ಳೋದಿಲ್ಲ, ಅಥವಾ ಮೊಸರು ಹಾಕಿದ್ರೆ ಮೊಟ್ಟೆ ಹಾಕೋದಿಲ್ಲ, ಹಾಗೆ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಟೇಸ್ಟು ಅದೇ ಬೇರೆ ಥರ ಅನಿಸುತ್ತೆ. ನೋಡಿ, ನಾನು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನೀಟಾಗಿ. ಬೇಕು ಅಂತಂದರೆ ನಿಮಗೆ ಇನ್ನೂ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ಬೋದು, ಅಥವಾ ನೀವು ಕಬಾಬ್ ಪೌಡರ್ನೂ ಕೂಡ ಇನ್ನೊಂದು ಸ್ಪೂನ್ ಬೇಕು ಅಂದರೂ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಕಲರ್ ಚೆನ್ನಾಗಿ ಬರಬೇಕು, ಕೆಂಪು ಕಾಣ್ತಾ ಇರಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಕಬಾಬ್ ಪೌಡರ್ನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮತ್ತು ಜಾಸ್ತಿ ಕೆಂಪಗೆ ಬರೋ ಹಾಗೆ ಕಾಣಬೇಕು ಅಂದರೆ ನೀವು ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು. ಆರೆಂಜ್ ಫುಡ್ ಕಲರ್ ಬರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಅದು ಯಾವುದನ್ನು ಕೂಡ ಹಾಕ್ದಲೇ ಮಿಕ್ಸ್ ಮಾಡಿದ್ದೀನಿ. ನಂತರ ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಟೈಮ್ ಇದ್ದರೆ ನೀವು 2 ಅವರ್ ಕೂಡ ರೆಸ್ಟಿಗೆ ಇಡಬೇಕು. ರೆಸ್ಟಿಗೆ ಇಟ್ಟ ನಂತರ ನಾವು ಕಬಾಬನ್ನು ಬೇಯಿಸ್ಕೋಬೇಕಾಗುತ್ತೆ. 2 ಅವರ್ ರೆಸ್ಟಿಗೆ ಇಟ್ಟ ನಂತರ ನಾನು ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಸೊ ಮೀಡಿಯಮಾಗಿ ಎಣ್ಣೆ ಕಾದ ನಂತರ ಇವಾಗ ನಾವು ಕಬಾಬ್ಗಳನ್ನು ಹಾಕ್ಕೊಳ್ಳೋಣ. ಪೀಸನ್ನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಹಾಕಿ ನಾವು ಇದನ್ನು ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಮಾಡೋದ್ರಿಂದ ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಬೇಗ ಕಪ್ಪಗಾಗುತ್ತೆ. ಸೊ ಅದು ಟೇಸ್ಟು ಕೂಡ ಹೊರಟೋಗುತ್ತೆ. ನಾವು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದರೆ ಖಂಡಿತ ಅದರ ಒಂದು ನೀಟಾಗಿ ಬೇಯುತ್ತೆ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಚೆ ಈಚೆ ಆದರೆ ಟೇಸ್ಟೇ ಹೊರಟೋಗುತ್ತೆ, ಅದು ಕಬಾಬ್ ಥರ ಅನಿಸೋದೇ ಇಲ್ಲ ನಮಗೆ. ಹಾಗಾಗಿ ಸೊ ನೋಡಿ, ನಾನು ಈಗ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ನೀವು ಬೇಯಿಸ್ಕೋಬೋದು. ಹಾಗೆ ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ನೀವು ಮೊಟ್ಟೆ ಅಥವಾ ಚಿಕನ್ನು ಮಟನ್ ಆಗಲಿ ಯಾವುದನ್ನೇ ಆಗಲಿ ಎಣ್ಣೆಯಲ್ಲಿ ಬೇಯಿಸಬೇಕಾದ್ರೆ ಆದಷ್ಟು ಎಣ್ಣೆನ ಮಿತವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಉಪಯೋಗಿಸಿ ನಾವು ಇವನ್ನ ಬೇಯಿಸೋದ್ರಿಂದ ಮತ್ತೆ ಉಳಿದಿರುವಂತಹ ಎಣ್ಣೆನ ಮತ್ತೆ ಉಪಯೋಗಿಸೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಯಾವುದೇ ತಿಂಡಿಗಳಲ್ಲಿ ಹಾಕಿದ್ರೂ ಅದೇ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನಾವು ಮತ್ತೆ ಎಣ್ಣೆನ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಷ್ಟು. ಸೊ ಹಾಗಾಗಿ ಸ್ವಲ್ಪನೇ ಎಣ್ಣೆ ಉಪಯೋಗಿಸಿ ಚಿಕನ್ ಕಬಾಬ್ ಬೇಯಿಸ್ಬೇಕಾದ್ರೂ ಅಥವಾ ಎಗ್ ಕಬಾಬ್ ಬೇಯಿಸ್ಬೇಕಾದ್ರೂ ನೀವು ಮಟನ್ ಒಂದು ವಡೆ ಮಾಡಬೇಕು ಅಂತ ಅಂದಾಗಲೂ ಕೂಡ ಈ ರೀತಿ ಸ್ವಲ್ಪ ಎಣ್ಣೆನ ಉಪಯೋಗಿಸಿ ನೀವು ಬೇಯಿಸ್ಕೋಬೇಕು. ಸೊ ನೋಡಿ, ನಾನು ಕೂಡ ಸ್ವಲ್ಪನೇ ಆಯಿಲ್ನ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಹಾಕಿ ನಾವು ಬೇಯಿಸ್ಕೊಂಡ್ರೆ ಅದು ಉಳಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ, ಚೆಲ್ಬೋದು. ಅಥವಾ ಬೇರೆ ಬಿರಿಯಾನಿ ಅಥವಾ ಸಾಂಬಾರು ಏನಾದರೂ ಮಾಡ್ತೀರಲ್ಲ ಆಗ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ಮಾಮೂಲಿಯಾಗಿ ತಿಂಡಿ ಮಾಡೋದಕ್ಕೆಲ್ಲ ಹಾಕೋಕ್ಕಾಗಲ್ಲ, ಹಾಗಾಗಿ ಅದರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಕಿದ್ರೆ. ಹಾಗಾಗಿ ಸ್ವಲ್ಪ ಬೇಯಿಸ್ಬೇಕಾದ್ರೆ ನಾವು ಯಾವುದೇ ಒಂದು ರೆಸಿಪಿಗಳನ್ನು
ಡೀಪ್ ಫ್ರೈ ಮಾಡ್ತೀವಿ ಅಂದಾಗ ಯಾವುದೇ ಒಂದು ರೆಸಿಪಿ ಆಗಲಿ ಅದಕ್ಕೆ ಸ್ವಲ್ಪನೇ ಎಣ್ಣೆ ಉಪಯೋಗಿಸಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಕು ಅಂದಾಗ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ. ಯಾಕೆ ಅಂತಂದರೆ ಎಣ್ಣೆ ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆನ ಮತ್ತೆ ನಾವು ಊಟಕ್ಕೆ ಬಳಸಿದ್ರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ ಈ ಥರ ಕೆಂಪು ಕಲರ್ ಆಗೋ ಹಾಗೆ ನಾವು ಬೇಯಿಸ್ಕೋಬೇಕು. ಕಲರ್ ಗೋಲ್ಡನ್ ಕಲರ್ ಬರಬೇಕು. ಮತ್ತು ನಮಗೆ ನೋಡಿದಾಗಲೇ ಇದು ಕ್ರಿಸ್ಪಿಯಾಗಿದೆ ಅಂತ ಅನ್ನಿಸ್ಬೇಕು ಕಬಾಬು. ಸೊ ಹಾಗಾಗಿ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಮತ್ತೆ ನಾನು ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತೀನಿ. ಸೊ ಎಣ್ಣೆ ಸ್ವಲ್ಪ ಕಾಯಬೇಕು. ಒಂದು ಸಲ ತೆಗೆದ ತಕ್ಷಣವೇ ನಾವು ನೆಕ್ಸ್ಟು ಹಾಕ್ಕೊಳ್ಬಾರ್ದು, ಯಾಕೆಂದರೆ ಎಣ್ಣೆ ಕಾದಿರಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು, ಒಂದು 2 ಸೆಕೆಂಡ್ಸ್ ಬಿಟ್ಟು ನಂತರ ನಾವು ಮತ್ತೆ ಹಾಕ್ಕೊಳ್ಬೇಕು. ಸೊ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಿಶ್ ಕಬಾಬ್ ಮಾಡಲಿ ಅಥವಾ ಚಿಕನ್ ಕಬಾಬ್ ಮಾಡಲಿ ಅಥವಾ ಎಗ್ ಕಬಾಬ್ ಮಾಡಲಿ, ನಾನು ಮಾಡಿದಾಗಲೆಲ್ಲ ಇದೇ ರೀತಿ ನಾನು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಸ್ವಲ್ಪ ಆಯಿಲ್ನ ಹಾಕಿ ನಾನು ಅಡುಗೆ ಮಾಡೋದು. ಯಾಕೆ ಅಂದರೆ ಉಳಿದ್ರೆ ಅದನ್ನು ಮತ್ತೆ ನಾವು ಬಳಸೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪನೇ ಆಯಿಲ್ ಹಾಕಿ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಗೋಲ್ಡನ್ ಕಲರ್ ಬರ್ತಾ ಇದೆ. ಆಚೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಈಗ ಆಗಿದೆ ಇದು. ಇದನ್ನು ಕೂಡ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಚಿಕನ್ ಕಬಾಬ್ ರೆಸಿಪಿ ಇದು. ಸೊ ನೀವು ಇದಕ್ಕೆ ಬೇಕು ಅಂತಂದರೆ ಮಸಾಲೆನೇ, ಅಂದರೆ ನೀವು ಈ ಕಬಾಬ್ ಪೌಡರ್ ಇದೆಯಲ್ಲ, ಕಬಾಬ್ ಪೌಡರ್ನ ಉಪಯೋಗಿಸ್ದಲೇ ನೀವು ನಾನು ಹೇಳೋ ಅಂಥ ಮಸಾಲೆಗಳನ್ನು ಹಾಕಿ ಕೂಡ ಹಾಗೆ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀವು ಚಕ್ಕೆ ಲವಂಗ ಪೌಡರು ಮತ್ತು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕಿ, ಕಬಾಬ್ ಪೌಡರ್ ಇಲ್ಲ ಅಂತ ಅಂದರೆ ಹಾಗೆ ಕೂಡ ನೀವು ಚಿಕನ್ ಕಬಾಬ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಆಗಿರೋಂತಹ ಒಂದು ಚಿಕನ್ ಕಬಾಬ್ನ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಚಿಕನ್ ಕಬಾಬ್ ರೆಸಿಪಿನ ಒಂದು ಸಲ ನೀವು ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಹೀಗೆ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಈ ಒಂದು ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನನ್ನ ಬೇರೆ ಚಾನಲ್ಗಳು ಕೂಡ ಇದೆ. ಸೊ ಆ ಚಾನಲ್ಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನಾನು ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಫೈನಲ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗುವಂತಹ ಚಿಕನ್ ಕಬಾಬ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಸಿಯಾಗಿರೋಂತಹ ಚಿಕನ್ ಕಬಾಬ್ ರೆಸಿಪಿ. ಸೊ ಈ ಕಬಾಬ್ನ ಒಂದು ಸಲ ತಯಾರಿಸಿ. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.